ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಏನಪ್ಪ ಜಗನ, ಯಾವಾಗ ಬಂದೆ? ಈಗ ತಾನೇ ಬಂದೆ ಅಮ್ಮ. ಕೆಲ್ಸದ ಮೇಲೆ ಬಂದಿದ್ದೆ, ಹಾಗೆ ನಿಮ್ಮನ್ನೆಲ್ಲ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಶಿವನಯ್ಯ ನೀನು ಬಂದವ್ರು ನಿಂಗೆ ಬೀದಿಲಿ ನಿಲ್ಸ್ಕೊಂಡು ಮಾತಾಡದೆ? ಬಾರಪ್ಪ, ಇನ್ನು ಒಳಪ್ಪ ನಡ್ರಿ. ಏನೇ ಮನೆಯಾಳೆ, ನಿನ್ ಕಂತ್ರ ಕೆಲಸ ಶುರು ಮಾಡ್ಬಿಟ್ಟಲ್ಲ. ನಾನೇನ್ ಇಲ್ದೇ ಇರೋದು ಹೇಳಿಲ್ಲ, ಇರೋದ್ನೇ ತಾನೇ ಹೇಳಿದ್ದು. ಎಲ್ರು ಬಾಳು ಹಾಳಾಗೈತೆ, ನಮ್ ಸುಮನ್ ಆದ್ರೂ ಸಂದಾಗ ನೋಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೆ. ನೀನ್ ಏನೇನು ಬೋಗಳದೆ ಅಂತ ಅಳಿಯೋಂದ್ರು ಹೇಳಿದ್ರಲ್ಲ, ಇವತ್ ನೀನು ಮಾಡಿರೋ ತಪ್ಪಿಗೆ ಮೆಸ್ಸಿನ ಪಾತ್ರೆ ಎಲ್ಲ ನೀನೇ ತಿಕ್ಕಬೇಕು. ನಾನಾ ಅದೆಲ್ಲ ಆಗಕ್ಕಿಲ್ಲ. ಯಾಕೆ ಬಂಡಿಗಡ್ಲೆ ಸುಳ್ಳು ಬೋಳಕ್ ಆಯ್ತದೆ, ಪಾತ್ರೆ ತಿಕ್ಕಕ್ ಆಯ್ಕಿಲ್ವಾ? ಎಲ್ಲ ಆಯ್ತದೆ, ತಿಕ್ಕರೆ ಮೈನಾಗಿರೋ ಕೊಬ್ಬು ಕಡಿಮೆ ಆಯ್ತದೆ. ನಡಿ ತಿಕ್ಕೋ. ಆಗಕ್ಕಿಲ್ಲ ಅಂದ್ರೆ ಆಗಕ್ಕಿಲ್ಲ. ಆಗಕ್ಕಿಲ್ವಾ? ಇಲ್ಲ. ರಂಗ ವಿಠಲ. ಅಯ್ಯೋ ಇಲ್ಲ ನೋಡು, ಸೀರೆನ ಸರಿ ಮಾಡ್ಕೊಂಡು ಹೋಯ್ತೀನಿ ಅಂತಂದೆ. ಇಲ್ಲ ನೋಡು, ಒಂಟೆ. ಸಿಡ್ಲು ರಂಗ. ಅಮ್ಮ ಇದನ್ನ ನಿಮಗೆ ಕೊಡಕ್ಕೆ ಹೇಳಿದ್ರು. ಇದನ್ನೆಲ್ಲ ಯಾಕೆ ತರಕ್ ಹೋದ್ರಿ? ಬರೀ ಕೈಲಿ ಯಾರನ್ನು ನೋಡಕ್ ಹೋಗ್ಬಾರ್ದು ಅನ್ನೋ ಪದ್ಧತಿ. ಅಮ್ಮ, ಸುಮಾ ಎಲ್ಲಿ? ಫೋನಲ್ಲಿ ಯಾರ ತವ ಮಾತಾಡ್ತಿದ್ಲು, ಕರಿತೀನಿ ತಡಿ. ಸೊ ಆಗ ಬಂದೇ ಬಿಟ್ಲು. ಬಾರವ. ಹಾಯ್ ಸುಮಾ. ನೀವು ಮಾತಾಡ್ತಾರಿ, ನನ್ನ ವಸಿ ಕೆಲಸ ನೋಡ್ಕೊ. ಒಂದು ನಿಮಿಷ ಅಮ್ಮ, ನಾನು ಇಲ್ಲಿಗೆ ಬಂದಿದ್ದು ಒಂದು ಮುಖ್ಯವಾದ ವಿಷಯ ಮಾತಾಡೋಕ್ಕೆ. ಸುಮನ್ ಜೊತೆ ನೀವು ಇದ್ರೆ ಒಳ್ಳೇದು. ಮುಖ್ಯವಾದ ವಿಷಯ ಏನದು? ನಮ್ಮ ತಾಯಿ ಹೆಲ್ತ್ ಕಂಡೀಷನ್ ಬಗ್ಗೆ ಮಾತಾಡಬೇಕಾಗಿತ್ತಮ್ಮ. ನೀವೆಲ್ಲರೂ ಅಂದ್ಕೊಂಡಿರೋ ಹಾಗೆ ಅವ್ರ ಆರೋಗ್ಯ ಹೋಗಿಲ್ಲ. ಏನಾಯ್ತಪ್ಪ? ಸಂದಕ್ಕೆ ಮಾತಾಡ್ಕೊಂಡಿದ್ರು? ಅವ್ರ ಮೇಲ್ ನೋಡಕ್ಕೆ ಮಾತ್ರ ಚೆನ್ನಾಗಿ ಕಾಣ್ತಾರಮ್ಮ. ಅವರಿಗೆ ಹಾರ್ಟ್ ಪ್ರಾಬ್ಲಮ್ ಇದೆ, ಜೊತೆಗೆ ಲುಕೇಮಿಯಾ. ಹಂಗಂದ್ರೇನು? ಬ್ಲಡ್ ಕ್ಯಾನ್ಸರ್. ಈ ವಿಷಯ ನಿಮ್ಮ ತಾಯಿಗೆ ಗೊತ್ತಾ? ನನ್ನ ಬಿಟ್ಟರೆ ಯಾರಿಗೂ ಗೊತ್ತಿಲ್ಲ. ತಂದೆ ಇಲ್ಲದಿರೋ ನನ್ನ ತುಂಬ ಕಷ್ಟಪಟ್ಟು ಸಾಕಿದ್ದಾರೆ. ಇವತ್ತು ನನಗೆ ಅವ್ರನ್ನ ಉಳಿಸ್ಕೊಳಕ್ಕಾಗ್ತಿಲ್ಲ. ಈ ಕಾಯಿಲೆ ಹಿಂಗೈತೆ ಅಂತ ನಿಂಗೆ ಯಾವಾಗ ಗೊತ್ತಾಯ್ತಪ್ಪ? ರೀಸೆಂಟಾಗಿ ಗೊತ್ತಾಯ್ತಮ್ಮ. ಆಲ್ರೆಡಿ ಫೈನಲ್ ಸ್ಟೇಜಲ್ಲಿದೆ. ಎಷ್ಟೇ ಮೆಡಿಸಿನ್ ಕೊಟ್ಟರು ಟೈಮ್ ಬೀಯಿಂಗ್ ಅಷ್ಟೇ, ಶಾಶ್ವತ ಪರಿಹಾರ ಇಲ್ಲ. ಅಯ್ಯೋ ಭಗವಂತ, ಒಳ್ಳೆಯವ್ರಿಗೆ ಈ ಭಗವಂತ ಯಾಕೆ ಹಿಂಗೆ ಶಿಕ್ಷೆ ಕೊಡ್ತಾನೆ? ಅಮ್ಮ ಇರೋಷ್ಟು ದಿನ ಅವ್ರನ್ನ ಖುಷಿಯಾಗಿ ನೋಡ್ಕೋಬೇಕು, ಅದಕ್ಕೆ ಈ ಮದುವೆಗೆ ಇಷ್ಟು ಬೇಗ ಒಪ್ಕೊಂಡೆ. ನಿಮ್ಮ ನಗು ಹಿಂದೆ ಇಂಥ ದೊಡ್ಡ ನೋವೈತೆ ಅಂತ ನಂಗೆ ಗೊತ್ತಾಗ್ಲಿಲ್ಲ ಕಣಪ್ಪ. ನೂರಾರು ಜನಗಳ ಪಿರಾಣ ಕಾಪಾಡೋ ಅಂತ ಓದಿದ್ದೀರ, ಆದರೆ ನಿಮ್ಮ ಅವನ ಪಿರಾಣನೇ ಕಾಪಾಡೋಕ್ಕಾಯ್ತಿಲ್ವೇ? ಏನು ಮಾಡೋದಮ್ಮ, ಡಾಕ್ಟ್ರ್ ದೇವ್ರಾಗಕ್ಕಾಗಲ್ವಲ್ಲ. ಈಗ ಇಲ್ಲೇ ಹತ್ತಿರದಲ್ಲಿ ಮನೆ ಮಾಡಿದ್ದೀನಿ. ನಾಳೆ ಬಂದು ಅಮ್ಮನ ಮಾತಾಡ್ಸ್ಕೊಂಡು ಹೋಗಿ, ಅವ್ರಿಗೆ ಸಮಾಧಾನ ಆಗುತ್ತೆ. ಆಯಿತು ಕಣಪ್ಪ, ಆಯಿತು. ಸುಮಾರೇ ನಾನು ಈ ಮದುವೆ ಒಪ್ಕೊಂಡಿದ್ದೆ ನಿಮ್ಮ ಅಮ್ಮನ ಗುಣ ನೋಡಿ. ನಮ್ಮ ತಾಯಿನೂ ನಿಮ್ಮ ತಾಯಿ ಥರ ನೋಡ್ಕೊತೀರ ಅಲ್ವಾ? ನನ್ನ ನಂಬಿಕೆ ಸುಳ್ಳಾಗಲ್ಲ ಅಲ್ವಾ? ಅತ್ತೆ ಅಂದರೆ ತಾಯಿ ಇದ್ದಂಗೆ ಕಣಪ್ಪ. ಯಾರೇ ಸೊಸೆದರಾದರೂ ಅತ್ತೆದರನ್ನ ಸಂದಾಗಿ ನೋಡ್ಕೋಬೇಕು. ಈ ಇಸಿದಾಗೆ ನಮ್ಮ ಸುಮ ನಿನ್ನ ನಂಬಿಕೆನ ಹುಸಿ ಮಾಡೋಕ್ಕಿಲ್ಲ ಕಣಪ್ಪ. ನನಗೆ ಅವ್ರ ಮೇಲೆ ನಂಬಿಕೆ ಇದೆ ಅಮ್ಮ. ಆದರೆ ಮದುವೆಕ್ಕಿಂತ ಮುಂಚೆ ನಮ್ಮ ಪರಿಸ್ಥಿತಿನ ಅವ್ರಿಗೆ ತಿಳಿಸ್ಬೇಕಲ್ವಾ? ಹಾಗಂತ ನಾನು ಈ ಮದುವೆನ ಬಲವಂತದಿಂದ ಒಪ್ಪಿದ್ದೀನಿ ಅಂತ ಅನ್ಕೋಬೇಡಿ.
ನನಗೆ ಸುಮಾರು ಇಷ್ಟ ಆಗಿದ್ದಾರೆ. ಅವ್ರನ್ನ ಮದುವೆ ಆಗೋಕ್ಕೆ ನಾನು ಪುಣ್ಯ ಮಾಡಿದ್ದೀನಿ. ಈ ವಿಷಯ ನಮ್ಮಲ್ಲೇ ಇರಲಿ, ಅಮ್ಮಂಗೆ ಗೊತ್ತಾಗೋದು ಬೇಡ. ಇದನ್ನೆಲ್ಲರಿಗೂ ಹೇಳೋಕ್ಕಾಯ್ತದೇನಪ್ಪ, ತಿಳ್ಕೋಬೇಕು. ಬೇಸರ ಆಯ್ತದೆ, ಮನಸ್ಸಿನಾಗೆ ಇಕ್ಕೊಂಬಿಡ್ಬೇಕು. ಸರಿ, ನಾನಿನ್ನು ಬರ್ತೀನಿ. ಬಾಯ್ ಸುಮಾ. ಒಟ್ಟಿಗೆ ಏನೂ ತಿಂದಿರ ಹಂಗೆ ಹೊರಟ್ಬಿಟ್ಟಲ್ಲಪ್ಪ. ಇಲ್ಲಮ್ಮ, ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ನಾನು ಹೊರಡ್ತೀನಿ. ಅಮ್ಮ ನಾವು ಸರಿಯಾಗಿ ನೋಡ್ಕೊಳಪ್ಪ. ಸರಿ ಅಮ್ಮ. ಬಾಯ್ ಸುಮಾರ್. ಹಾಯ್. ಹಾಯ್. ಬರ್ತೀನಿ ಅಮ್ಮ. ಬಾಯ್. ಬಾಯ್. ಇದ್ಯಾಕಪ್ಪ, ಏನಾದ್ರು ಮರ್ತೋಗಿದ್ಯಾ? ಇಲ್ಲಮ್ಮ, ನಿಮ್ಮ ಹತ್ರ ಒಂದು ವಿಷಯ ಕೇಳೋಣ ಅಂತ ಬಂದೆ. ಏನು? ನಾನು ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿಸೋಣ ಅಂತ ಅನ್ಕೊಂಡಿದ್ದೀನಿ, ಮಾಡಿಸ್ಬೋದಾ? ಅದೆಲ್ಲ ಹಾಕಿಲ್ಲ. ನಮ್ಮ ಕಡೆ ಅದನ್ನ ಸಂಪ್ರದಾಯ ಅಂತ ಹೇಳಕ್ಕಿಲ್ಲ. ಯಾವ ಫೋಟೋನು ಬೇಡ, ಎಂಥದ್ದು ಬೇಡ. ಇದ್ಯಾಕ ಪುರ್ಸಿ ನೀನ್ ಹಿಂಗಾಡ್ತಿದ್ಯಾ? ಅವ್ರು ಕೇಳಿದ್ದು ನನ್ನ, ನೀನ್ ಯಾಕೆ ಉತ್ತರ ಕೊಡ್ತಿದ್ಯಾ? ಹಂಗಲ್ಲ ಕಣವ, ಮದ್ವೆಗಿಂತ ಮುಂಚೆ ಗಂಡು ಹೆಣ್ಣು ಹೆಂಗೆಂಗೋ ಫೋಟೋ ತೆಗಿಸ್ಕೊಳ್ಳೋದು ಏನ್ ಚೆನ್ನಾಗಿರ್ತದೆ ಹೇಳು. ಸುಮ್ಮ ಯೋನಿ ಹೊಳ್ತಾವ್ರಿ ಇಬ್ರು. ಅಂದರೆ ಮದುವೆಗಿಂತ ಮುಂಚೆ ನಂದು ಸುಮದ್ದು ಒಳ್ಳೊಳ್ಳೆ ಫೋಟೋ ತೆಗಿತಾರಮ್ಮ, ಅದನ್ನು ಮದುವೆ ದಿನ ಮಂಟಪದಲ್ಲಿ ಪ್ಲೇ ಮಾಡ್ತಾರೆ. ಅದನ್ನೇ ಬ್ಯಾಡ ಅಂತ ಹೇಳ್ತಿರೋದು. ಆ್ಯಸ್ ಅ ಡಾಕ್ಟರ್ ನನಗೂ ಕಾಮನ್ ಸೆನ್ಸ್ ಇದೆ. ನಮ್ಮ ಕಲ್ಚರಿಗೆ ಒಪ್ಪೋ ಹಾಗೆ ಒಳ್ಳೆ ರೀತಿಯಲ್ಲಿ ಫೋಟೋ ಶೂಟ್ ಮಾಡಿಸ್ತೀನಿ. ಸುಮಾರು ನಿಮಗೆ ಒಪ್ಪಿಗೆ ಅಲ್ವಾ? ಆಗಕ್ಕಿಲ್ಲ ಅಂತ ಹೇಳಿಲ್ವಾ? ನಾನು ಕೇಳಿದ್ದು ಸುಮಾ ಅವ್ರನ್ನ. ನಂದೇನಿಲ್ಲ, ಅವ್ವ ಹೇಗೆ ಹೇಳ್ತಾಳೋ ಹಾಗೆ. ನೋಡಪ್ಪ, ಫೋಟೋ ನೋಡಿದವ್ರಿಗೆ ಅದು ಮುಜುಗರ ಆಗಬಾರ್ದು. ಹಂಗೆ ತೆಗೆಸ್ಕೊಳ್ಳಂಗಿದ್ರೆ ಆಗ್ಬೇಕು. ತುಂಬ ಥ್ಯಾಂಕ್ಸ್ ಅಮ್ಮ, ನಾನು ಇನ್ನು ಬರ್ತೀನಿ.